ನಾವಿವತ್ತು ಸೆಲ್ ಸೈಕಲ್ ಬಗ್ಗೆ ಓದೋಣ. ಸೆಲ್ ಸೈಕಲ್ ಅಂತ ಅಂದ್ರೇನು? ಸೈಕಲ್ ಬಂದ್ಬಿಟ್ಟು ಇಟ್ ಇಸ್ ಒನ್ ಆಫ್ ದ ಈವೆಂಟ್ ವಿಚ್ ಅಕರ್ ಇನ್ ದ ಸೆಲ್ ಟು ರೀಪ್ರೊಡ್ಯೂಸ್ ಆರ್ ಟು ಪ್ರೊಡ್ಯೂಸ್ ಡಾಟರ್ ಸೆಲ್. ಸೈಕಲ್ ಅಂತ ಹೇಳ್ತಿದ್ದಾಗೆ ಇಟ್ಸ್ ಅ ಮೀನಿಂಗ್ ದಟ್ ಏನಾದ್ರೂ ಒಂದು ಕೆಲಸ ರಿಪೀಟೆಡ್ ಆಗಿ ಆಗ್ತಾ ಇದೆ ಅಂತ ಅಂದ್ರೆ ಅದನ್ನ ನಾವು ಸೈಕಲ್ ಅಂತೀವಿ. ಸೊ ಸೆಲ್ ಸೈಕಲ್ ಅಂತ ಅಂದ್ರೆ ಸೆಲ್ ಒಂದು ಸೈಕಲ್ ನ ತೋರಿಸ್ತಾ ಇದೆ. ಆ ಸೈಕಲ್ ಅಲ್ಲಿ ಸೆಲ್ಲು ದೊಡ್ಡದಾಗುತ್ತೆ, ರೀಪ್ರೊಡ್ಯೂಸ್ ಮಾಡುತ್ತೆ, 2 ಡಾಟರ್ ಸೆಲ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಆ ಡಾಟರ್ ಸೆಲ್ ಮತ್ತೆ ದೊಡ್ಡದಾಗುತ್ತೆ, ಮತ್ತೆ ಡಿವೈಡ್ ಆಗುತ್ತೆ. ಸೊ ಇದು ಸೈಕಲ್ ಕಂಟಿನ್ಯೂಸ್ ಆಗಿ ರೊಟೇಟ್ ಆಗ್ತಾನೆ ಇರೋದಕ್ಕೆ ಇದನ್ನ ನಾವು ಸೆಲ್ ಸೈಕಲ್ ಅಂತ ಕರಿತೀವಿ. ದ ಈವೆಂಟ್ ವಿಚ್ ಅಕರ್ ಇನ್ ದ ಸೆಲ್ ವಿಚ್ ಹೆಲ್ಪ್ಸ್ ದ ಸೆಲ್ ಟು ಪ್ರೊಡ್ಯೂಸ್ ಡಾಟರ್ ಸೆಲ್ಸ್, ಇದನ್ನ ನಾವು ಸೆಲ್ ಸೈಕಲ್ ಅಂತ ಹೇಳ್ತೀವಿ. ಸೊ ಸೆಲ್ ಸೈಕಲ್ ಅಲ್ಲಿ ಬೇಸಿಕಲಿ ಏನ್ ಜೆನೆಟಿಕ್ ಮೆಟೀರಿಯಲ್ ಇದೆ, DNA, ಅದು ಡ್ಯೂಪ್ಲಿಕೇಟ್ ಆಗುತ್ತೆ. ಅಟ್ ಎಂಡ್ ಆಫ್ ದ ಸೆಲ್ ಸೈಕಲ್ ವಿ ಗೆಟ್ ದ 2 ಡಾಟರ್ ಸೆಲ್ಸ್. ಇದು ಸೆಲ್ ಸೈಕಲ್ ಬೇಸಿಕಲಿ. ಸೊ ಸೆಲ್ ಸೈಕಲ್ ಅಲ್ಲಿ ನಮಗೆ ಗೊತ್ತಿರೋ ಹಾಗೆ 2 ಮೇನ್ ಫೇಸಸ್ ಇದೆ. ಯಾವ 2 ಮೇನ್ ಫೇಸಸ್ ಸೆಲ್ ಸೈಕಲ್ ಅಲ್ಲಿ ಇರೋದು ಅಂತ ನೋಡೋದಾದ್ರೆ, ಒಂದು ಇಂಟರ್ಫೇಸ್, ಇನ್ನೊಂದು ಮೈಟೋಸಿಸ್. ಸೊ ಫಸ್ಟ್ ಏನಿದೆ ಇಂಟರ್ಫೇಸ್ ಅಂತ ಕರಿತೀವಿ. ಸೊ ಇಂಟರ್ಫೇಸ್ ಇಸ್ ಆಲ್ಸೋ ನೌನ್ ಆಸ್ non-dividing phase. Non-dividing phase and M phase or mitosis is the dividing phase. So interphase is also known as resting phase, but is also referred as resting phase. But actually in interphase the cell is not resting. Cell rest ಮಾಡ್ತಾ ಇರಲ್ಲ. In fact, cell actually working more for the M phase. In interphase ಅಲ್ಲಿ ಸೆಲ್ಲು M phase ಗೆ ಪ್ರಿಪೇರ್ ಆಗ್ತಾ ಇರುತ್ತೆ. ಸೊ ಲಾಟ್ ಆಫ್ ಆಕ್ಟಿವಿಟೀಸ್ ಆಕ್ಚುಲಿ ಗೋಯಿಂಗ್ ಆನ್ ಡ್ಯೂರಿಂಗ್ ದ ಇಂಟರ್ಫೇಸ್ ಅಲ್ಲಿ ತುಂಬಾ ಆಕ್ಟಿವಿಟೀಸ್ ಸೆಲ್ ಅಲ್ಲಿ ನಡೀತಾ ಇರುತ್ತೆ. ಸೊ ಬಟ್ ಅದು ಸೆಲ್ ಡಿವೈಡ್ ಆಗ್ತಾ ಇಲ್ಲ. ಜಸ್ಟ್ ಬಿಕಾಸ್ ಸೆಲ್ ಡಿವೈಡ್ ಆಗ್ತಾ ಇಲ್ಲ ಅಂತ ಅಂದ್ರೆ ಸೆಲ್ಯುಲರ್ ಆಕ್ಟಿವಿಟೀಸ್ ಎಲ್ಲ ನಿಂತಿದೆ ಅಂತಲ್ಲ. ಸೆಲ್ಯುಲರ್ ಆಕ್ಟಿವಿಟೀಸ್ ಎಂ ಫೇಸ್ ಏನೇನ್ ಪ್ರಿಪರೇಷನ್ ಬೇಕು ಅದೆಲ್ಲ ಆಗ್ತಾ ಇದೆ, ಬಟ್ ಡಿವೈಡ್ ಆಗ್ತಾ ಇಲ್ಲ. ಸೊ ಅದನ್ನ ನಾವು ನಾನ್ ಡಿವೈಡಿಂಗ್ ಫೇಸ್ ಅಂತ ಕರಿತೀವಿ. ಸೊ ಸೆಕೆಂಡ್ ಒನ್ ಬಂದು ಎಂ ಫೇಸ್ ಅಲ್ಲಿ ಸೆಲ್ ಡಿವೈಡ್ ಆಗುತ್ತೆ. ಸೊ ಇಂಟರ್ಫೇಸ್ ನ ಅಗೇನ್ ವಿ ಆರ್ ಡಿವೈಡಿಂಗ್ ಇಂಟು 3 ಸಬ್ ಫೇಸಸ್. ಯಾವ್ದು? G1, S and G2. So interphase is again divided into G1, S and G2. So G1 ಅಂತ ಅಂದ್ರೆ growth phase 1 ಅಂತ. So growth phase 1 ಅಲ್ಲಿ ಏನೇನಾಗುತ್ತೆ? So growth phase 1 ಅಲ್ಲಿ actually RNA and protein synthesis ಆಗುತ್ತೆ. Production of RNA and proteins takes place in the growth phase 1. ಈ RNA ಮತ್ತೆ ಪ್ರೋಟೀನ್ಸ್ ಯಾಕೆ ಪ್ರೊಡಕ್ಷನ್ ಆಗ್ತಾ ಇದೆ? ಪ್ರೊಡಕ್ಷನ್ ಇಲ್ಲಿ ಗ್ರೋತ್ ಫೇಸ್ 1 ಅಲ್ಲಿ ಯಾಕೆ ಆಗ್ತಾ ಇದೆ? ಸೊ ಇನ್ ದ ಸಿಂಥಸಿಸ್ ಫೇಸ್ ಒಂದು ಇಂಪಾರ್ಟೆಂಟ್ ಟಾಸ್ಕ್ ಆಗುತ್ತೆ, ಇಂಪಾರ್ಟೆಂಟ್ ಕೆಲಸ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ RNA ಅಂಡ್ ಪ್ರೋಟೀನ್ಸ್ ರಾ ಮೆಟೀರಿಯಲ್ಸ್ ಈ ಕೆಲಸಕ್ಕೆ ಬೇಕು ಅಂತ ಇಲ್ಲಿ ಪ್ರಿಪರೇಷನ್ ನಡೀತಾ ಇದೆ. ಗ್ರೋತ್ ಫೇಸ್ 1 ಅಲ್ಲಿ ಸಿಂಥಸಿಸ್ ಫೇಸ್ ಅಲ್ಲಿ ಆಗೋ ಕೆಲಸಕ್ಕೆ ರಾ ಮೆಟೀರಿಯಲ್ ಪ್ರೊಡಕ್ಷನ್ ಆಗ್ತಾ ಇದೆ. ಸೊ RNA ಅಂಡ್ ಪ್ರೋಟೀನ್ಸ್. ಅದರ ಜೊತೆಗೆ ಏನೇನ್ ಸೆಲ್ ಆರ್ಗನಲ್ಸ್ ಇರುತ್ತೆ, ಲೈಕ್ ಮೈಟೋಕಾಂಡ್ರಿಯಾ ಅಂಡ್ ಕ್ಲೋರೋಪ್ಲಾಸ್ಟ್. ಮೈಟೋಕಾಂಡ್ರಿಯಾ ಮತ್ತೆ ಕ್ಲೋರೋಪ್ಲಾಸ್ಟ್ ಅನ್ನೋ ಸೆಲ್ ಆರ್ಗನಲ್ಸ್ ಕೂಡ ತಂತಾನೆ ಡಿವೈಡ್ ಆಗುತ್ತೆ. ಯಾಕೆಂದ್ರೆ ಅದಕ್ಕೆ ತಮ್ಮದೇ ಆದ ಸೆಲ್ DNA ಗಳಿದಾವೆ. ಸೊ ಹಾಗಾಗಿ ದೇ ರೆಪ್ಲಿಕೇಟ್ ಆನ್ ದೇರ್ ಓನ್. ಸೊ ಮೈಟೋಕಾಂಡ್ರಿಯಾಗೂ ಅಷ್ಟೇ, ಕ್ಲೋರೋಪ್ಲಾಸ್ಟ್ಗೂ ಅಷ್ಟೇ, ಅವಕ್ಕೆರಡಕ್ಕೂ ಸರ್ಕ್ಯುಲರ್ DNA, ಅದರದೇ ಆದ DNA ಇದೆ. ಸೊ ಹಾಗಾಗಿ ಅವು ತನ್ನಷ್ಟಕ್ಕೆ ತಾನೇ ಡಿವೈಡ್ ಆಗುತ್ತೆ. ಅಂಡ್ ಅದ್ರ ಟೈಮ್ ಅಲ್ಲೇನೆ ಗ್ರೋತ್ ಫೇಸ್ 1 ಅಲ್ಲಿ RNA ಮತ್ತೆ ಪ್ರೋಟೀನ್ಸ್ ಇದು ರಾ ಮೆಟೀರಿಯಲ್ಸ್ ಫಾರ್ ದ ಸಿಂಥಸಿಸ್ ಫೇಸ್. ಸೊ ಸಿಂಥಸಿಸ್ ಫೇಸ್ ಅಂದ್ರೆ ಏನು? ಸಿಂಥಸಿಸ್ ಫೇಸ್ ಅಲ್ಲಿ ಏನಾಗುತ್ತೆ? ಹೆಸರಲ್ಲೇ ಇರುವಾಗೆ ಸಿಂಥಸಿಸ್ ಫೇಸ್. ಏನ್ ಸಿಂಥಸಿಸ್ ಆಗ್ತಾ ಇದೆ ಬೇಸಿಕಲಿ ಅಂತ ಅಂದ್ರೆ ಇಲ್ಲಿ DNA ಸಿಂಥಸೈಸ್ ಆಗುತ್ತೆ, DNA ಡ್ಯೂಪ್ಲಿಕೇಟ್ ಆಗುತ್ತೆ. ಸೊ ಮೇನ್ ಆಗಿ ಎಸ್ ಫೇಸ್ ಅಲ್ಲಿ ಏನು ರಿಯಾಕ್ಷನ್ಸ್, ಏನ್ ಬಿಗ್ ಇವೆಂಟ್ಸ್ ನಡೀತಾ ಇದೆ ಅಂತ ಅಂದ್ರೆ ಎಸ್ ಫೇಸ್ ಅಲ್ಲಿ DNA ಸಿಂಥಸೈಸ್ ಆಗುತ್ತೆ, DNA ಡಬಲ್ ಆಗುತ್ತೆ. ನಮ್ಗೆಲ್ಲ ಗೊತ್ತಿರೋ ಹಾಗೆ ಸೆಲ್ ಡಿವಿಷನ್ ಅಲ್ಲಿ ಒಂದು ಪೇರೆಂಟ್ ಸೆಲ್ ಡಿವೈಡ್ ಆಗಿ 2 ಡಾಟರ್ ಸೆಲ್ ಬರುತ್ತೆ ಅಂತ ಅಂದ್ರೆ ಆ 2 ಡಾಟರ್ ಸೆಲ್ಗೂ ಪೇರೆಂಟ್ಸ್ ಈಕ್ವಲ್ ಆಗಿ ಜೆನೆಟಿಕ್ ಮೆಟೀರಿಯಲ್ ನ DNA ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೊ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂದ್ರೆ ಫಸ್ಟ್ ಜನರೇಟ್ ಮಾಡಬೇಕು ಅಲ್ವಾ, ಇರೋದನ್ನ ಫಸ್ಟ್ ಡಬಲ್ ಮಾಡ್ಕೊಬೇಕು. ಆ ಡಬಲ್ ಮಾಡೋ ಕೆಲಸನೇ ಸಿಂಥಸಿಸ್ ಫೇಸ್ ಅಲ್ಲಿ ನಡೀತಾ ಇದೆ.
ಸೊ ಸಿಂಥಸಿಸ್ ಫೇಸ್ ಅಲ್ಲಿ ಏನಾಗುತ್ತೆ, ಸಿಂಗಲ್ ಇರೋ DNA ಡಬಲ್ ಆಗ್ತಾ ಇದೆ, ಸೊ ದಟ್ ದ ಪೇರೆಂಟ್ ಸೆಲ್ ಕ್ಯಾನ್ ಡಿಸ್ಟ್ರಿಬ್ಯೂಟ್ ಈಕ್ವಲ್ ನಂಬರ್ ಆಫ್ DNA ಟು ದ ಈಚ್ ಡಾಟರ್ ಸೆಲ್. ಸೊ ಸಿಂಥಸಿಸ್ ಫೇಸ್ ಅಲ್ಲಿ ಏನಾಗುತ್ತೆ ನೋಡೋಣ. ಸೊ ಸಿಂಥಸಿಸ್ ಫೇಸ್ ಅಲ್ಲಿ ಪೇರೆಂಟ್ DNA ಡ್ಯೂಪ್ಲಿಕೇಟ್ ಆಗಿ 2 ಡಾಟರ್ DNA ಪ್ರೊಡ್ಯೂಸ್ ಮಾಡುತ್ತೆ. ಸೊ ಅದನ್ನ ನಾವು ಸಿಂಥಸಿಸ್ ಫೇಸ್ ಅಂತ ಕರಿತೀವಿ. ಸೊ ಇದು ಪೇರೆಂಟ್ DNA, ಪೇರೆಂಟ್ ಸೆಲ್ ಅಲ್ಲಿ ಇರೋ DNA. ಸೊ ಅದು ಸ್ಟಾರ್ಟಿಂಗ್ ಅಲ್ಲಿ ಹಿಂಗಿರುತ್ತೆ. ಸಿಂಥಸಿಸ್ ಫೇಸ್ ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ ನಮಗೆ ಬೇಕಾಗಿರುವಂತಹ ರಾ ಮೆಟೀರಿಯಲ್ಸ್, ಪ್ರೋಟೀನ್ ಮತ್ತೆ RNA G1 ಫೇಸ್ ಅಲ್ಲಿ ಪ್ರಿಪೇರ್ ಆಗುತ್ತೆ ಅಲ್ವಾ. ಸೊ ಸಿಂಥಸಿಸ್ ಫೇಸ್ ಸ್ಟಾರ್ಟ್ ಆಗುವಾಗ DNA ಒನ್ ಎಂಡ್ ಅಲ್ಲಿ ಓಪನ್ ಆಗಿ ಸ್ಟಾರ್ಟ್ ಆಗುತ್ತೆ, ಅನ್ವೈಂಡ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಜಸ್ಟ್ ಲೈಕ್ ಅ ಜಿಪ್ ಹೇಗೆ ಓಪನ್ ಆಗುತ್ತೆ. ಸೊ ಜಿಪ್ ಓಪನ್ ಆದಾಗೆ DNA 2 ಸ್ಟ್ಯಾಂಡ್ ಇಂದ ಆಗಿದೆ, ಒಂದು ಸ್ಟ್ಯಾಂಡ್ ಇದು, ಇನ್ನೊಂದು ಸ್ಟ್ಯಾಂಡ್ ಇದು. ಸೊ 2 ಸ್ಟ್ಯಾಂಡ್ ಕಾಯಿಲ್ ಆಗಿ ಡಬಲ್ ಸ್ಟ್ಯಾಂಡರ್ಡ್ DNA ಆಗಿರೋದು. ಸೊ ಇವಾಗ ಒನ್ ಎಂಡ್ ಅಲ್ಲಿ DNA ಅನ್ವೈಂಡ್ ಆಗಿ ಓಪನ್ ಆಗುತ್ತೆ. ಸೊ ಓಪನ್ ಆದಾಗ 2 ಸ್ಟ್ಯಾಂಡ್ ಓಪನ್ ಆಗುತ್ತೆ ಅಂಡ್ the open strand actually ಕಾಂಪ್ಲಿಮೆಂಟರಿ ಆಗಿ ಕೆಲವು ಚಿಕ್ಕ ಚಿಕ್ಕ RNA ಫ್ರಾಗ್ಮೆಂಟ್ಸ್ ಬಂದ್ಬಿಟ್ಟು ಓಪನ್ ಆಗಿರೋ ಸ್ಟ್ಯಾಂಡ್ ಗೆ ಪ್ಯಾರಲ್ ಆಗಿ ನಿಂತ್ಕೊಳ್ಳುತ್ತೆ. ಸೊ 2 ಸೈಡ್. ಸೊ ಓಪನ್ ಆಗಿರೋ ಸ್ಟ್ಯಾಂಡ್ ಕೂಡ ನೈಟ್ರೋಜನಸ್ ಬೇಸ್ ಏನಿದೆ, ಆ ನೈಟ್ರೋಜನಸ್ ಬೇಸ್ ಆರ್ ವಿ ಕ್ಯಾನ್ ಸೇ ದ ನೈಟ್ರೋಜನಸ್ ಬೇಸ್ A, T, G, C ಅಂತ ಏನಿದೆ ಅದೆಲ್ಲ ಪ್ಯಾರಲ್ ಆಗಿ ಬಾಂಡ್ ಆಗ್ತಾ ಹೋಗುತ್ತೆ ಬಿಟ್ವೀನ್ ದ DNA's first strand and the small RNA fragments. 2 ಸೈಡ್ ಆಗಿ ಆಗ್ತಾ ಹೋಗುತ್ತೆ. ಅದಾದ್ಮೇಲೆ ಚಿಕ್ಕ ಚಿಕ್ಕ ಫ್ರಾಗ್ಮೆಂಟ್ಸ್ ಏನಿದೆ RNA ಅದೆಲ್ಲ ಟೈಟ್ ಆಗಿ ಒಂದು ಎನ್ಸೈಮ್ಸ್ ಸ್ಟಿಚ್ ಮಾಡ್ಕೊಂಡು ಹೋಗುತ್ತೆ. ಫೈನಲಿ ಅಟ್ ದ ಎಂಡ್ ನಮಗೆ ಪೇರೆಂಟ್ ಸ್ಟ್ಯಾಂಡ್ ಒಂದು ಹೊಸದಾಗಿ ಫಾರ್ಮ್ ಆಗಿರೋ RNA ಇಂದ ಫಾರ್ಮ್ ಆಗಿರೋ ಹೊಸ ಸ್ಟ್ಯಾಂಡ್ ಒಂದು 2 ಕೂಡ ಡಾಟರ್ ಸೆಲ್ಸ್ ಅಲ್ಲಿ ಬರುತ್ತೆ. ಸೊ 2 ಡಾಟರ್ DNA ಫ್ರಮ್ ಪೇರೆಂಟಲ್ ಸ್ಟ್ಯಾಂಡ್ ಅಲ್ಲಿ ಫಾರ್ಮ್ ಆಗಿದೆ ಅಂಡ್ 2 ಡಾಟರ್ DNA ಅಲ್ಲಿ ಒಂದು ಸ್ಟ್ಯಾಂಡ್ ಪೇರೆಂಟ್ ಅಂಡ್ ಒಂದು ಸ್ಟ್ಯಾಂಡ್ ನ್ಯೂಲಿ ಫಾರ್ಮ್. ಸೊ ಸಿಂಥಸಿಸ್ ಫೇಸ್ ಅಲ್ಲಿ ನಮ್ಗೆ ಏನ್ ಗೊತ್ತಾಯ್ತು, ಹೊಸ DNA ಸ್ಟ್ಯಾಂಡ್ಸ್, ಹೊಸ DNA ಡಾಟರ್ DNA ಫಾರ್ಮ್ ಆಯ್ತು ಅಂತ ಗೊತ್ತಾಯ್ತು. ಸೊ ಅದು ಬಂದು ಎಸ್ ಫೇಸ್. ಅದಾದ ಮೇಲೆ ನೆಕ್ಸ್ಟ್ ಗ್ರೋತ್ ಫೇಸ್ 2. ಗ್ರೋತ್ ಫೇಸ್ 2 ಬಂದ್ಬಿಟ್ಟು ಇಟ್ಸ್ ಅ ಶಾರ್ಟ್ ಫೇಸ್. ಗ್ರೋತ್ ಫೇಸ್ 2 ಅಲ್ಲೂ ಸಹ ಏನಾಗುತ್ತೆ ಅಂದ್ರೆ ಇಲ್ಲಿ ಕೂಡ ಪ್ರೋಟೀನ್ ಅಂಡ್ RNA ಸಿಂಥಸಿಸ್ ಆಗುತ್ತೆ. ಸೊ G1 ಫೇಸ್ ಅಲ್ಲಿ ಸಿಂಥಸೈಸ್ ಆಗಿರೋ RNA ಪ್ರೋಟೀನು ಸಿಂಥಸಿಸ್ ಫೇಸ್ ಗೆ ಯೂಸ್ ಆದ್ರೆ G2 ಫೇಸ್ ಅಲ್ಲಿ ಪ್ರೊಡ್ಯೂಸ್ ಆಗೋ RNA ಮತ್ತೆ ಪ್ರೋಟೀನ್ಸ್ ಏನ್ ರಾ ಮೆಟೀರಿಯಲ್ಸ್ ಇದೆ ಅದು ಮೈಟೋಸಿಸ್ಗೆ ಯೂಸ್ ಆಗುತ್ತೆ. ಸೊ ಮೈಟೋಸಿಸ್ಗೆ ಬೇಕಾಗಿರುವಂತಹ ರಾ ಮೆಟೀರಿಯಲ್ಸ್ ನ ಪ್ರಿಪೇರ್ ಮಾಡ್ತಾ ಇದೆ G2 ಫೇಸ್ ಅಲ್ಲಿ. ಸೊ G2 ಫೇಸ್ ಆಲ್ಸೋ ಹೆಲ್ಪ್ಸ್ ಇನ್ ದ ಪ್ರೊಡಕ್ಷನ್ ಆಫ್ RNA and protein. That RNA and protein is useful for the mitosis, the next phase. So G2 ಫೇಸ್ G1 ಅಲ್ಲಿ ಆಗಿದ್ದು X ಫೇಸ್ ಗೆ ಯೂಸ್ ಆಯ್ತು. ಸೊ G2 ಅಲ್ಲಿ ಆಗ್ತಾ ಇರೋ ರಾ ಮೆಟೀರಿಯಲ್ಸ್ ಮೈಟೋಸಿಸ್ಗೆ ಹೆಲ್ಪ್ ಆಗುತ್ತೆ. ಸೊ ಅದಾದ ಮೇಲೆ ನಮ್ಗೆ ಏನ್ ಸ್ಟಾರ್ಟ್ ಆಗುತ್ತೆ, ಮೈಟೋಸಿಸ್. ಸೊ ಮೈಟೋಸಿಸ್ ಬಂದ್ಬಿಟ್ಟು M ಫೇಸ್, ಇಟ್ಸ್ ಅ ಡಿವೈಡಿಂಗ್ ಫೇಸ್. ಇಲ್ಲಿ ಸೆಲ್ ಆಕ್ಚುಲ್ ಆಗಿ ಡಿವೈಡ್ ಆಗುತ್ತೆ. ಮೈಟೋಸಿಸ್ ಅಗೇನ್ ಡಿವೈಡೆಡ್ ಇಂಟು 2 phases. One is karyokinesis and the other one is cytokinesis. Karyokinesis ಅಂದ್ರೆ ಏನು? ಸೊ ಒಂದು karyokinesis, ಇನ್ನೊಂದು cytokinesis. ಕ್ಯಾರಿಯೋ ಅಂದ್ರೆ ನ್ಯೂಕ್ಲಿಯಸ್ ಅಂತ, ಕೈನೆಸಿಸ್ ಅಂದ್ರೆ ಸ್ಪ್ಲಿಟಿಂಗ್ ಅಪ್ ಅಂತ. ಸೊ ಮೈಟೋಸಿಸ್ ಅಲ್ಲಿ 2 ಫೇಸ್, ಕ್ಯಾರಿಯೋಕೈನೆಸಿಸ್ ಮತ್ತೆ ಸೈಟೋಕೈನೆಸಿಸ್. ಕ್ಯಾರಿಯೋ ಅಂದ್ರೆ ನ್ಯೂಕ್ಲಿಯಸ್, ಕೈನೆಸಿಸ್ ಅಂದ್ರೆ ಸ್ಪ್ಲಿಟಿಂಗ್. ಸೊ ನ್ಯೂಕ್ಲಿಯಸ್ ಸ್ಪ್ಲಿಟ್ ಆಗೋ ಪ್ರೋಸೆಸ್ ನ ಕ್ಯಾರಿಯೋಕೈನೆಸಿಸ್ ಅಂತೀವಿ. ಸೈಟೋಕೈನೆಸಿಸ್ ಅಂದ್ರೆ ಸೈಟೋಪ್ಲಾಸಮ್ ಸ್ಪ್ಲಿಟ್ ಆಗೋ ಪ್ರೋಸೆಸ್ ನ ಸೈಟೋಕೈನೆಸಿಸ್ ಅಂತೀವಿ. ಅದೆರಡು ಕೂಡ ಮೈಟೋಸಿಸ್ ಪಾರ್ಟ್. ಕ್ಯಾರಿಯೋಕೈನೆಸಿಸ್ ಅಂದ್ರೆ ಏನ್ ಜೆನೆಟಿಕ್ ಮೆಟೀರಿಯಲ್ ಇತ್ತು, ಆ ಜೆನೆಟಿಕ್ ಮೆಟೀರಿಯಲ್ 2 ಸೆಲ್ಸ್ಗೂ ಈಕ್ವಲ್ ಆಗಿ ಡಿವೈಡ್ ಆಗುವಂತಹ ಟೈಮ್ ಡ್ಯೂರಿಂಗ್ ದ ಮೈಟೋಸಿಸ್. ಈ 4 ಫೇಸಸ್ ಅಲ್ಲಿ ದ ಜೆನೆಟಿಕ್ ಮೆಟೀರಿಯಲ್ ಇಸ್ ಡಿವೈಡೆಡ್ ಅಂಡ್ ಡಿಸ್ಟ್ರಿಬ್ಯೂಟೆಡ್ ಟು ಈಚ್ ಸೆಲ್ಸ್, ಈಚ್ ನ್ಯೂ ಸೆಲ್ಸ್. ಸೊ ಪ್ರೋಫೇಸ್, ಮೆಟಾಫೇಸ್, ಅನಾಫೇಸ್ ಅಂಡ್ ಟೆಲೋಫೇಸ್, ಈ ಈಚ್ ಸ್ಟೆಪ್ ಬಗ್ಗೆ, ಈಚ್ ಫೇಸ್ ಬಗ್ಗೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಾನು ಈಸಿಯಾಗಿ ನೆನಪಿಟ್ಕೊಳ್ಳೋ ಹಾಗೆ ಪ್ರೋಫೇಸ್, ಮೆಟಾಫೇಸ್, ಅನಾಫೇಸ್ ಮತ್ತೆ ಟೆಲೋಫೇಸ್ಗೆ ಒಂದು ಟರ್ಮ್ ನ ಕೊಡ್ತೀನಿ, ವಿಚ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು ಟು ರಿಮೆಂಬರ್ ಆಲ್ ದ ಫೇಸಸ್ ಇನ್ ದ ಆರ್ಡರ್. ಬಿಕಾಸ್ ಎಕ್ಸಾಮ್ ಅಲ್ಲಿ ನೀವು ಆರ್ಡರ್ ವೈಸೇ ಬರೀಬೇಕು. ಸೊ ಜಂಬಲ್ ಅಪ್ ಮಾಡೋಂಗಿಲ್ಲ. ಸೊ ಪ್ರೋಫೇಸ್ ಫಸ್ಟ್, ಮೆಟಾಫೇಸ್ ಸೆಕೆಂಡ್ ಅಂಡ್ ಅನಾಫೇಸ್, ದೆನ್ ಟೆಲೋಫೇಸ್ ಬರಬೇಕು. ಸೊ ಹಾಗಾಗಿ ಯು ಕ್ಯಾನ್ ರಿಮೆಂಬರ್ ಇನ್ ದಿಸ್ ವೇ. ಪ್ಲೀಸ್ ಮೇಕ್ ಅನದರ್ ಟ್ವಿನ್. ಅಂದ್ರೆ ಹೇಗೂ ಸೆಲ್ ಡಿವಿಷನ್ ಆಗ್ತಾ ಇದೆ, ಹೇಗೂ 2 ಕಾಪೀಸ್ ಬರ್ತಾ ಇದೆ, ಒಂದು ಸೆಲ್ 2 ಸೆಲ್ ಪ್ರೊಡ್ಯೂಸ್ ಮಾಡ್ತಾ ಇದೆ ಡಾಟರ್ ಸೆಲ್ಸ್ ನ. ಸೊ ಇನ್ ದಟ್ ವೇ ಯು ಕ್ಯಾನ್ ಟೆಲ್ P ಫಾರ್ ಪ್ಲೀಸ್, M ಫಾರ್ ಮೇಕ್, A ಫಾರ್ ಅನದರ್, T ಫಾರ್ ಟ್ವಿನ್. ಸೊ ಈ ಟರ್ಮ್ ನ ಯೂಸ್ ಮಾಡಿಕೊಂಡು ನೀವು ಈ 4 ಫೇಸಸ್ ಆಫ್ ಮೈಟೋಸಿಸ್ ನ ನೆನ್ಪಿಟ್ಕೋಬಹುದು. ಇನ್ನ ಮೈಟೋಸಿಸ್ ಏನೇನು ಫೇಸಸ್ ಇದೆ, ಆ ಈಚ್ ಫೇಸ್ ಎಕ್ಸ್ಪ್ಲನೇಷನ್ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ.